ತಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತನಾಡ್ತಾರೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅನ್ನದಾತರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ? ನಾನೇನೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ. ಚಿಕ್ಕಬಳ್ಳಾಪುರ ಅಲ್ಲ, ದೋ ಅಷ್ಟೇ, ಸ್ಟಾಪೇ ಇಲ್ಲ ಅದಕ್ಕೆ. 7ನೇ ತಾರೀಕಿಂದ 14ನೇ ತಾರೀಕು ತನಕ ನಾವೆಲ್ಲ 9 ದಿನ ಮೈಸೂರು ದಸರಾ ನೋಡ್ತಾ ಇದ್ವಿ. ಇನ್ನು ಚಿಕ್ಕಬಳ್ಳಾಪುರಲ್ಲೂ ಒಂದು ಒಳ್ಳೆ ದಸರಾ ತರನೇ ನೋಡ್ತಾ ಇದ್ವಿ ವಾತಾವರಣನ. ಹೊಸ ವರ್ಷದ ದಿನ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ಅಂತಂದ್ರೆ, ನಾನು ಚಿಕ್ಕಬಳ್ಳಾಪುರ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಆಕ್ಚುಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಶೂಟಿಂಗ್ ಬರ್ತಾ ಇದ್ವಿ. ಆದ್ರೆ ಚಿಕ್ಕಬಳ್ಳಾಪುರದ ಒಂದು ದೊಡ್ಡ ವಿಶೇಷ ನನಗೆ ಗೊತ್ತಿರೋದು, ನಾನು ಅನ್ಕೊಂಡಿರೋದು, ಈ ಸುತ್ತಮುತ್ತ ತಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆಸೋ ಅಂತ ಹಸು ಇಡೀ ಕರ್ನಾಟಕದ ಎಲ್ಲೂ ಬೆಳೆಸಲ್ಲ. ಯಾಕಂದ್ರೆ ಇಲ್ಲಿ ಬಂದು ನಾನು ಸುಮಾರು ಸಲ ಹಸುಗಳು ತಗೊಂಡು ಹೋಗಿದ್ದೀನಿ. ನಾನು ಶೂಟಿಂಗ್ ಬಂದಾಗ್ಲೂ ಶೂಟಿಂಗ್ ಮಾಡ್ತಾ ಇರ್ಲಿಲ್ಲ. ಅವರ ತೋಟದಲ್ಲಿ ತುಂಬಾ ಹಸುಗಳಿತ್ತು. ನಾನೇ ತಡಿಯಪ್ಪ ಒಂದು ಅರ್ಧ ಗಂಟೆ ನೋಡ್ಕೊಂಡ್ ಬರೋದೊಂದು. ಬೆಳಗ್ಗೆ ಶೂಟಿಂಗ್ ಬಂದ್ರೆ ಸಾಯಂಕಾಲ ಗಾಡಿ ನಾನೇ ತುಂಬಿಸ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ಅಷ್ಟು ಹಸುಗಳು. ಯಾಕಂದ್ರೆ ನಮ್ಮ ಮೈಸೂರು ಕಡೆಗೆಲ್ಲಾನು ಈಗ ಸಂಕ್ರಾಂತಿ ಟೈಮಲ್ಲಿ ಅಂದ್ರೆ ಒಂದು 14ನೇ 15ನೇ ತಾರೀಕು ಹಂಗೆ ನಾವೆಲ್ಲ ಈ ಹಾಲು ಕರಿಯೋ ಸ್ಪರ್ಧೆ ಅಂತೆಲ್ಲ ಮಾಡ್ತಾ ಇದ್ರು. ಎಷ್ಟು ಸಲ ನಾನು ನೋಡಿದ್ದೀನೋ, ಒಂದು ಹೆಚ್ಚು ಕಮ್ಮಿ ಒಂದು 10 ಸಲ 8 ಸಲ ಚಿಕ್ಕಬಳ್ಳಾಪುರವರೇ ಪ್ರೈಸ್ ಗಳಿದ್ದಾರೆ. ಸೊ ಆದ್ರಿಂದ ಹೈನುಗಾರಿಕೆ ಮಾಡೋಂಥ ಎಲ್ಲ ರೈತರ ಬಾಂಧವರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಮ್ಮನ್ನೆಲ್ಲ ಕಾಣೋದಕ್ಕೆ, ನಿಮ್ಮನ್ನ ಪರಿಚಯ ನನಗೆ ಮಾಡಿಕೊಡೋದಕ್ಕೆ ನಮ್ಮ ಸುಧಾಕರ್ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತ ಇನ್ನೂ ಹೆಚ್ಚು ನಿಮ್ಮ ಸೇವೆ ಮಾಡೋ ಅವಕಾಶ ಅವರು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಇಲ್ಲಿ ಅಶೋಕಣ್ಣ ಅವ್ರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ. ಹಾಗೆ ನಮ್ಮ ಸಚ್ಚಿದಾನಂದ, ಹಾಗೇನೆ ನಮ್ಮ ಸತೀಶ್ ಅಣ್ಣ ಅವ್ರು ಬಂದಿದ್ದಾರೆ. ಇವರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಜನ ನೀವೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ. ನಮ್ಮಂತ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಸದಾ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಳ್ಳಿ ಅಂತಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೇನು ಎಕ್ಸಾಮ್ ಬರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿ ಓದಿ. ಎಕ್ಸಾಮ್ಗೆಲ್ಲ ಆಲ್ ದಿ ಬೆಸ್ಟ್. ಟೆನ್ಷನ್ ಮಾಡ್ಕೋಬೇಡಿ, ಆರಾಮ್ಸೆ ಓದಿ. ಎಕ್ಸಾಮ್ ಅಷ್ಟೇ, ಅದೇನು ಇನ್ನೊಂದು ಫೈನಲ್ ಇದಲ್ಲ. ಈಗಲ್ಲಂದ್ರೆ ಇನ್ನೊಂದ್ಸಲಿ ನೋಡ್ಕೋಬಹುದು. ಹೌದಲ್ಲ ಚಿನ್ನ? ಎಲ್ಲ ನನ್ನ ಸೆಲೆಬ್ರಿಟಿಗಳು ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಕೂಡ ತುಂಬಾ 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 ಹೃತ್ಪೂರ್ವಕ ಧನ್ಯವಾದಗಳನ್ನ ಇದೇ ತರ ಪ್ರೀತಿ ಕೊಡ್ತಾರೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಣ್ಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ರು. ಇವತ್ತು ಚಿಕ್ಕಬಳ್ಳಾಪುರ ಉತ್ಸವ 2023ಕ್ಕೆ ಆಗಮಿಸಿದಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ಗೆ ಕ್ರಾಂತಿ ನೋಡೋದಿಕ್ಕೆ ಯಾರೆಲ್ಲ ರೆಡಿ ಇದ್ದೀರಾ?
ಕ್ರಾಂತಿಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ? ಕ್ರಾಂತಿ ಟ್ರೇಲರ್ ಎಷ್ಟು ಜನ ನೋಡಿದೀರಾ? ಓಕೆ, ಸೊ ದರ್ಶನ್ ಸರ್ ಅವ್ರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ